ಶಾಲಾ ಕಾಲೇಜುಗಳ ಬಸ್ ಚಾಲಕರಿಗೆ ಜಾಗೃತಿಗಾಗಿ ಸ್ವತಃ ನ್ಯಾಯಾಧೀಶರು ಫೀಲ್ಡ್ಗೆ ಇಳಿದಿದ್ದಾರೆ. ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಾಗೃತಿ ಅಭಿಯಾನ ಕೈಗೊಳ್ಳಲಾಗಿದೆ. ವಿವಿಧ ಖಾಸಗಿ ಶಾಲೆಗಳ ಬಸ್ ಚಾಲಕರಿಗೆ ಜಾಗೃತಿಯಿಂದ ಬಸ್ ಚಾಲನೆ ಮಾಡಬೇಕು. ದೇಶದ ಮುಂದಿನ ಪ್ರಜೆಗಳನ್ನ ನೀವು ಕರ್ಕೊಂಡು ಹೋಗ್ತೀರಿ, ನಿಮ್ಮ ಜವಾಬ್ದಾರಿಯೂ ಹೆಚ್ಚು ಅಂತ ನ್ಯಾಯಾಧೀಶರು ಚಾಲಕರಿಗೆ ಕಿವಿಮಾತು ಹೇಳಿದ್ರು. ಜಾಗೃತಿ ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರು, ಪೊಲೀಸ್ ಇಲಾಖೆ, ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ವಕೀಲರು ಭಾಗಿಯಾಗಿದ್ದರು. ಮೇವು ತುಂಬಿಕೊಂಡು ಹೋಗ್ತಿದ್ದ ವಾಹನಕ್ಕೆ ವಿದ್ಯುತ್ ತಂತಿ ತಗಲಿ ಬೆಂಕಿ ಹೊತ್ಕೊಂಡಿದೆ. ಲಕ್ಷಾಂತರ ಮೌಲ್ಯದ ಹುಲ್ಲು ಧಗಧಗನೆ ಹೊತ್ತಿ ಉರಿದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೆದ್ದನಪಾಳ್ಯ ಬಳಿ ಈ ಘಟನೆ ನಡೆದಿದೆ. ಚಾಲಕ ತನ್ನ ಸಮಯ ಪ್ರಜ್ಞೆಯಿಂದ ತಕ್ಷಣವೇ ನೀರಿನ ಹಳ್ಳದ ಕಡೆಗೆ ವಾಹನ ಚಲಾಯಿಸಿದ್ದಾನೆ. ಬೆಂಕಿ ಹೊತ್ತಿದ ವಾಹನಕ್ಕೆ ನೀರು ಹಾಕಿ ಗ್ರಾಮಸ್ಥರು ಬೆಂಕಿ ನಂದಿಸಿದ್ದಾರೆ. ಅದೃಷ್ಟವಶಾತ್ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೈಸೂರು ಸಿಲ್ಕ್ ಸೀರೆಗೆ ಭಾರೀ ಬೇಡಿಕೆ ಬಂದಿದ್ದು, ಮೈಸೂರಿನ ಕೆಎಸ್ಐಸಿ ಕಾರ್ಖಾನೆ ಮುಂದೆ ಜನರು ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಮುಂಜಾನೆ 5 ಗಂಟೆಯಿಂದಲೇ ಗ್ರಾಹಕರು ಸಾಲುಗಟ್ಟಿ ಕುಳಿತಿದ್ದು, ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಸೀರೆ ತಯಾರಿಸಲು ಕೆಎಸ್ಐಸಿ ಕಾರ್ಖಾನೆ ವಿಫಲ ಆಗಿದೆ ಅಂತ ಆರೋಪಿಸಲಾಗಿದೆ. ನಿತ್ಯ ಬೆರಳೆಣಿಕೆಯಷ್ಟು ಸೀರೆ ಮಾತ್ರ ಸಿಬ್ಬಂದಿ ತರ್ತಿದ್ದಾರೆ. ಉಳಿದ ಸೀರೆಯನ್ನ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕೆಂದು ಗ್ರಾಹಕರು ಆಗ್ರಹಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.